ಚೆನ್ನಾಗೇ ಇದ್ದಿದ್ದಿಲ್ಲ. ಇವತ್ತು ನಾನು ನಮ್ಮಮ್ಮ ನಮ್ಮ ಊರಿಗೆ ಹೋಗೋದಿದೆ ಗೈಸ್. ಒಂದು ಕ್ರೇಜಿ ಪ್ರ್ಯಾಂಕ್ ನನ್ನ ನೋಡಿ ಗೈಸ್. ಚಿಕನ್ ಉಪ್ಪಿಟ್ಟು ಗೈಸ್, ಉಪ್ಪಿಟ್ಟು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಗೈಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಉಪ್ಪಿಟ್ಟು ತಿಂದು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಉಪ್ಪಿಟ್ಟಂತೂ ಚೆನ್ನಾಗೇ ಇದ್ದಿದ್ದಿಲ್ಲ. ಸೊ ಆದರೂ ನಮ್ಮಮ್ಮಗೋಸ್ಕರ ಉಪ್ಪಿಟ್ಟು ತಿಂದೆ ನೋಡ್ರಿ. ಈಗ ನಮ್ಮಮ್ಮಗೋಸ್ಕರ ಉಪ್ಪಿಟ್ಟು ತಿಂದಿರೋದು. ಉಪ್ಪಿಟ್ಟಂತೂ ಚೆನ್ನಾಗೇ ಇದ್ದಿದ್ದಿಲ್ಲ ಗೈಸ್. ಸೊ ಬನ್ನಿ, ಈಗೇನೋ ಆಧಾರ್ ಕಾರ್ಡ್ ಜೆರಾಕ್ಸ್ ತೆಗಿಸ್ಕೊಂಬರಕ್ಕಂತೆ ಇಲ್ಲೇ ಹೋಗಿದ್ದೀನಿ. ಜೆರಾಕ್ಸ್ ತೆಗಿಸ್ಕೊಂಬರೋಣ. ಕೊಡಮ್ಮ ದುಡ್ಡು. ಗೈಸ್, ಜೆರಾಕ್ಸ್ ಮಾಡಿಸ್ಕೊಂಡು ಬಂದೆ. ಸೊ ಇವತ್ತು ನಾನು ನಮ್ಮಮ್ಮ ನಮ್ಮ ಊರಿಗೆ ಹೋಗೋದಿದೆ. ಇವತ್ತೊಂದು ಸ್ವಲ್ಪ ಅಲ್ಲೇನೋ ಕೆಲಸ ಇದೆ ಜಗಳೂರಲ್ಲಿ. ಸೊ ನಾನು ನಮ್ಮಮ್ಮ ಹೊರಟಿದ್ದೀವಿ ಕೆಲಸಕ್ಕೆ. ಸೊ ಬನ್ನಿ, ಒಂದು ಕ್ರೇಜಿ ಪ್ರ್ಯಾಂಕ್ ನನ್ನ ತಲೆಗೆ ಬಂದಿದೆ. ಈ ಬಾಕ್ಸಲ್ಲಿ ಸ್ನೇಕ್ ಇದೆ ಗೈಸ್, ಸ್ನೇಕ್ ಇತ್ತು. ಇದನ್ನು ತಗೊಂಡು ನಮ್ಮಮ್ಮಗೆ ಗಿಫ್ಟ್ ಅಂತ ಹೇಳಿ ಪ್ರ್ಯಾಂಕ್ ಮಾಡೋಣ. ನಿನಗೇನೊಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಆ ಥರ ಪ್ರ್ಯಾಂಕ್ ಮಾಡೋಣ. ಅಂದರೆ ನಾನು ಬೇರೆ ಥರ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಟ್ಟು ಪ್ರ್ಯಾಂಕ್ ಮಾಡೋಣ. ಭಾಳ ದಿವಸ ಆ್ಯಕ್ಚುಲಿ ನಮ್ಮಮ್ಮ ಎದುರ್ತಾರೆ ಸ್ನೇಕಿಗೆ. ಗೊತ್ತಿದೆಯಾ? ಈಗ ನಿನಗೇನೋ ಒಂದು ಕೊಡ್ತೀನಿ ನಾನು. ನಿನಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ. ಹಾಂ, ಅದು ವ್ಲಾಗಲ್ಲಿ ಐತೆ. ಕೊಡ್ತೀನಿ, ಕಣ್ಣು ಮುಚ್ಚು. ಅಲ್ಲಿ ಕೊಡ್ತೀವಿ. ಇಲ್ಲ, ಕಣ್ಣಲ್ಲಿ ಕಾಣ್ತೈತಿ. ಗೈಸ್, ನಮ್ಮಮ್ಮ ಇದರಲಿಲ್ಲ. ಸೊ ಪ್ರ್ಯಾಂಕ್ ಇಸ್ ಫೇಲ್. ಗೊತ್ತು, ಅದು ಕವರ್ ಆಗಿಲ್ಲ ಅನಿಸುತ್ತೆ. ಪ್ರ್ಯಾಂಕ್ ಇಸ್ ಫೇಲ್ ಗೈಸ್. ಸೊ ಬನ್ನಿ, ನಾವಿನ್ನು ಊರಿಗೆ ಹೋಗೋದಿದೆ, ಹೋಗೋಣ. ಸೊ ಗೈಸ್, ಫೈನಲಿ ರೆಡಿಯಾಗಿ ನಾನು ನಮ್ಮಮ್ಮ ಸೊ ಈಗ ಜಗಳೂರಿಗೆ ಹೋಗ್ತಿದ್ದೀವಿ. ಹೋಗೋಣ ಗೈಸ್. ಫೈನಲಿ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಈಗ ಬಸ್ ಹತ್ತಕ್ಕೆ ಹೋಗ್ತಿದ್ದೀವಿ. ಬಸ್ ಹತ್ತಿ ಹೋಗೋಣ. ಇದೇ ಬಸ್ ಹೋಗ್ತಿರೋದು. ಸೊ ಗೈಸ್, ಫೈನಲಿ ನಾವು ಡೈರೆಕ್ಟಾಗಿ ಅಲ್ಲಿ ಊರಿಂದ ಈಗ ಅಲ್ಲಿ ಮನೆಗೆ ಬಂದಿದ್ದೀವಿ. ಅಲ್ಲೆಲ್ಲೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಸ್ವಲ್ಪ ಪರ್ಸ್ನಲ್ ಕೆಲಸದ ಮೇಲೆ ಹೋಗಿದ್ವಿ ಬ್ಯಾಂಕಿಗೆ. ಸೊ ಈಗ ಮನೆಗೆ ಬಂದಿದ್ದೀವಿ. ಮನೆಗೆ ಬಂದೀಗ ಊಟಕ್ಕೆ ಕಾಯ್ತಿದ್ದೀನಿ ಗೈಸ್. ಊಟ ಮಾತ್ರ ಏನು ಗೊತ್ತಾ, ಸ್ಪೆಷಲ್ ಚಿಕನ್. ಚಿಕನ್ ಈಸ್ ಮೈ ಫೇವ್ರೆಟ್ ಗೈಸ್. ಸೊ ಇವಾಗ ಚಿಕನ್ ರೆಡಿ ಆಗ್ತಿದೆ. ನಮ್ಮಮ್ಮ ಚಿಕನ್ ಮಾಡ್ತಾರೆ. ಸೊ ಬನ್ನಿ ತಿನ್ನೋಣ. ಚಿಕನ್ ಸಾರು ನೋಡಿ ಗೈಸ್. ಚಿಕನ್ನು ಕೊತ್ತಂಬರಿ, ನಿಂಬೆಹಣ್ಣು ಇದನ್ನೆಲ್ಲ ಮಾಡಿಕೊಡ್ತಾರೆ. ಈಗ ಅಮ್ಮ ಮಾಡ್ಕೊಂಡು ತಿಂದರೆ ಮಾತ್ರ ಚೆನ್ನಾಗಿರುತ್ತೆ. ಸೊ ವಾಚ್ ಮಾಡಿ. ನನ್ನ ಫೇವ್ರೆಟ್ ಫುಡ್ ಗೈಸ್ ಚಿಕನ್ ಇದ್ದರೆ ಹೆಂಗೆ ತಿಂತೀನಿ ಅಂದರೆ ಹಂಗೆ ತಿಂತೀನಿ. ಸೊ ಬನ್ನಿ, ಈಗ ಚಿಕನ್ ಸಾರು ರೆಡಿ ಆಗಲಿ. ಅದೇ ಗ್ಯಾಪಲ್ಲಿ ನಮ್ಮ ಅಪ್ಪಾಜಿ ಅವರು ಇದು ತಂದಿದ್ದಾರೆ ಹೊಟ್ಟೆಗೆ. ಸ್ವಲ್ಪ ಭಾಳ ಹೊತ್ತಾಗಿತ್ತು ನಾನು ಇದನ್ನು ತಿಂದು ಗೈಸ್. ಹಾಗೆ ರೇಷನ್ ತೊಗೊಂಬರ್ಬೇಕಿತ್ತಂತೆ, ಅದಕ್ಕೆ ನೋಡಿ ರೇಷನ್ ತೊಗೊಂಡು ಈಗ ಮತ್ತೆ ವಾಪಸ್ ಮನೆಗೆ ಹೋಗ್ತಿದ್ದೀನಿ. ಹೋಗಿ ಚಿಕನ್ ಸಾರು ಅನ್ನ ಮಾಡ್ಕೊಂಡು ತಿಂದು ಮಲಗೋದೆ. ಬನ್ನಿ ಗೈಸ್, ಹೋಗೋಣ. ಗಾಯ್ಸ್, ಸಾರು ಕುದೀತಿದೆ ಗಾಯ್ಸ್. ತಟ್ಟೆಗೆ ಬಂದು ಬಿದ್ದರೆ ಆಹಾ. ಸೊ ಗಾಯ್ಸ್, ಫೈನಲಿ ತಟ್ಟೆಗೆ ಬಂತು ಚಿಕನ್ ಸಾರು, ಅನ್ನ, ಚಪಾತಿ. ಈಗ ತಿನ್ನಬೇಕು. ತಿನ್ನೋಣ ಬನ್ನಿ. ಬಾರಮ್ಮ ನೀನು. ಸೊ ನಮ್ಮ ಮಮ್ಮಿಗೆ ಥ್ಯಾಂಕ್ಸ್ ಹೇಳಬೇಕು, ಬೇಗ ಮಾಡಿಕೊಡ್ತಾರೆ ಅಡುಗೆನ. ಸೊ ಗೈಸ್, ಫೈನಲಿ ಊಟ ಮುಗಿಸ್ಕೊಂಡು ಸೊ ಹಂಗೆ ಹೊಟ್ಟೆ ತುಂಬಿತ್ತಲ್ಲ, ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾಯಿದ್ದೀನಿ. ಸೊ ವಾಕ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನೊಂದರಲ್ಲಿ ಏನೇನು ಬೇಕಂತ ನೀವು ಕಮೆಂಟ್ ಹಾಕಿ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್.